ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು SSLC ಪ್ರಥಮ ಭಾಷೆ ಕನ್ನಡದಲ್ಲಿ 11ನೆಯ ಪದ್ಯ ಇದೆ, ಹಲಗಲಿ ಬೇಡರು ಅಂತಕ್ಕಂಥ ಅದರ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಹಿಂದಿನ ಪಾಠದ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 10ನೇ ತರಗತಿಯವರಿಗಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಗಣಿತದಲ್ಲಿ ಎಲ್ಲ ಪಾಠಗಳನ್ನು ನೋಟ್ಸ್ ಇದ್ದಾವೆ, ಕ್ವಶನ್ ಆನ್ಸರ್ಸ್ ಇದ್ದಾವೆ, FA SA ಎಕ್ಸಾಮ್ನ ಕ್ವಶನ್ ಪೇಪರ್ಸು, ಪಾಸಿಂಗ್ ಪ್ಯಾಕೇಜ್ ಇದ್ದಾವೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿದ್ದೀನಿ, ಅವುಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ವಿಡಿಯೋನ ಲೈಕ್ ಮಾಡೋದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಖ್ಯ ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಕಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು? ಉತ್ತರ, ಅನುಮತಿ ಇಲ್ಲದೆ ಯಾರೂ ಆಯುಧವನ್ನು ಇಟ್ಟುಕೊಳ್ಳುವಂತಿಲ್ಲ ಹಾಗೂ ಇರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕೆಂದು ಕಂಪನಿ ಸರ್ಕಾರ ಆದೇಶ ಹೊರಡಿಸಿತು. ಪ್ರಶ್ನೆ 2, ಹಲಗಲಿಯ 4 ಪ್ರಮುಖರು ಯಾರು? ಉತ್ತರ, ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ, ರಾಮ ಈ 4 ಮಂದಿ ಹಲಗಲಿಯ ಪ್ರಮುಖರು. ಪ್ರಶ್ನೆ 3, ಹಲಗಲಿ ಗುರುತು ಉಳಿಯದಂತಾದುದು ಏಕೆ? ಉತ್ತರ, ಕಾರ್ ಸಾಹೇಬನ ಆದೇಶದ ಮೇರೆಗೆ ಬಿಳಿಯರ ದಂಡು ದಾಳಿ ನಡೆಸಿ ಊರಿಗೆ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯು ಗುರುತಳಿಯದಂತೆ ಭಸ್ಮವಾಯಿತು. 4ನೇ ಪ್ರಶ್ನೆ, ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಹಲಗಲಿ ಬಂಟರ ಹತಾರ ಕದನದ ಘಟನೆಯು ಈ ಹಲಗಲಿ ಬೇಡರು ಲಾವಣಿ ರಚನೆಗೆ ಕಾರಣವಾಗಿದೆ. 5, ಹಲಗಲಿ ಗ್ರಾಮ ಎಲ್ಲಿದೆ? ಉತ್ತರ, ಹಲಗಲಿಯು ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಮುಖ್ಯ ಪ್ರಶ್ನೆ 2, ಕೊಟ್ಟಿರೋ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಉತ್ತರ, ಕ್ರಿಸ್ತಶಕ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರ ಆಜ್ಞೆಯೊಂದನ್ನು ಹೊರಡಿಸಿ ಇನ್ನು ಮುಂದೆ ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ, ಅಲ್ಲದೆ ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆಜ್ಞೆಯನ್ನು ಹೊರಡಿಸಿತು. ಆದರೆ ಹಲಗಲಿಯ 4 ಜನ ಯುವಕರು ಬೇಡ ಸಮುದಾಯದವರಾದ ತಾವು ಅವರಿಗೆ ಆಯುಧಗಳನ್ನು ಒಪ್ಪಿಸಕೂಡದು ಎಂದು ತೀರ್ಮಾನಿಸಿ ಬೇಡರೆಲ್ಲರಿಂದ ವಚನ ಪಡೆದು ಸರ್ಕಾರದ ವಿರುದ್ಧ ಸೆಟೆದು ನಿಂತದ್ದು ದಂಗೆಗೆ ಕಾರಣವಾಯಿತು. ಪ್ರಶ್ನೆ 2, ಹಲಗಲಿಗೆ ದಂಡು ಬರಲು ಕಾರಣವೇನು? ಉತ್ತರ, ತಮ್ಮಲ್ಲಿದ್ದ ಆಯುಧಗಳನ್ನು ಒಪ್ಪಿಸಲು ವಿರೋಧಿಸಿ ಹನುಮ, ಬಾಲ, ಜಡಗ, ರಾಮ ಮತ್ತು ಇತರ ಬೇಟೆಗಾರರೆಲ್ಲ ಶಸ್ತ್ರಾಸ್ತ್ರ ಕಸಿಯಲು ಬಂದ ಸೈನ್ಯದ ಕಾರುಕೋನನಿಗೆ ಕಪಾಳ ಮೋಕ್ಷ ಮಾಡಿತು. ಒಬ್ಬ ಸೈನಿಕನನ್ನು ಕೊಂದಿತು. ಇದರಿಂದ ಸಿಟ್ಟಿಗೆದ್ದ ಸಾಹೇಬನು ಹಲಗಲಿಯ ಜನರ ಮೇಲೆ ಅಶ್ವಸಿಪಾಯಿ ದಳವನ್ನು ಕಳುಹಿಸಿದನು. ಆದರೆ ಹಲಗಲಿಯ ಮಂದಿ ಕೋವಿ ದಾಳಿಗೆ ಸಿದ್ಧರಾದಾಗ ಬ್ರಿಟಿಷ್ ಅಧಿಕಾರಿಗಳು ಸೇನೆಯನ್ನು ಕರೆಸಿದರು. ಮುಂದಿನ ಪ್ರಶ್ನೆ, ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಉತ್ತರ, ಬಿಳಿಯರ ಸೈನಿಕರು ಬೇಡರ ಬೆಂಬೆತ್ತಿ ಕೊಂದರು, ಸುತ್ತಾಡಿ ಜನರನ್ನು ಹಿಡಿದು ಕೊಲೆಗೈದರು, ಸಿಕ್ಕ ಸೆರೆಯಾಳುಗಳನ್ನು ಗುಂಡಿಟ್ಟು ಕೊಂದರು. ಬ್ರಿಟಿಷ್ ಸೈನಿಕರು ಹೆದರಿ ದಂಗಾದ ಬೇಡರ ಎದೆಗೆ ಗುಂಡು ನೆಟ್ಟರು. ಮುಂದಿನ ಪ್ರಶ್ನೆ, ಲಾವಣಿಗಳನ್ನು ಏಕೆ ವೀರಗೀತೆಗಳು ಎನ್ನಲಾಗಿದೆ? ಉತ್ತರ, ಲಾವಣಿಗಳು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ. ಒಂದು ಘಟನೆಯನ್ನು ಆಧರಿಸಿ ಕಥನಾತ್ಮಕವಾಗಿ ಕಟ್ಟಿದ ಹಾಡನ್ನು ಲಾವಣಿಗಳೆಂದು ಕರೆಯಲಾಗಿದೆ. ಲಾವಣಿಗಳಲ್ಲಿ ಸಾಮಾನ್ಯವಾಗಿ ವೀರತನ ಹಾಗೂ ಸಾಹಸಗಳನ್ನು ವರ್ಣಿಸಿರುವುದರಿಂದ ಅವುಗಳನ್ನು ವೀರಗೀತೆಗಳು ಎಂದು ಕರೆಯಲಾಗಿದೆ. ಮುಂದಿನ ಪ್ರಶ್ನೆ, 8-10 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಹಲಗಲಿ ದಂಗೆಗೆ ಕಾರಣವೇನು? ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು? ಉತ್ತರ, ಕ್ರಿಸ್ತಶಕ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರವು ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಸರ್ಕಾರದ ಅನುಮತಿ ಇಲ್ಲದೆ ಹೊಂದುವಂತಿಲ್ಲ, ಅಲ್ಲದೆ ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂದು ಆಜ್ಞೆ ಹೊರಡಿಸಿತು. ಆದರೆ ಕಾಯ್ದೆಯನ್ನು ವಿರೋಧಿಸಿ ಬೇಡರ ಹನುಮ, ರಾಮ, ಬಾಲ, ಜಡಗ ಎಂಬ ಯುವಕರು ತಾವು ತಮ್ಮ ಬಳಿಯಿದ್ದ ಆಯುಧಗಳನ್ನು ಬ್ರಿಟಿಷರಿಗೆ ಒಪ್ಪಿಸಬಾರದೆಂದು ನಿರ್ಧರಿಸಿ ಊರ ಬೇಡರನ್ನು ಸೇರಿಸಿ ಅವರಿಂದ ಸರ್ಕಾರದ ವಿರುದ್ಧ ಹೋರಾಡುವ ವಚನ ಪಡೆದರು. ಅವರಲ್ಲಿದ್ದ ಆಯುಧವನ್ನು ವಶಪಡಿಸಿಕೊಳ್ಳಲು ಬಂದ ಕಾರಕೂನನಿಗೆ ಕಪಾಳಕ್ಕೆ ಹೊಡೆದರು, ಸೈನಿಕನನ್ನು ಕೆಡವಿಕೊಂಡರು. ಇದರಿಂದ ಸಿಟ್ಟಿಗೆದ್ದ ಅಧಿಕಾರಿ ಸೈನ್ಯ ಕಳಿಸಿದ ಒಳಗೆ ಅವಿತ ಮಂದಿ ಬ್ರಿಟಿಷ್ ಸೇನೆಗೆ ಗುಂಡಿನ ಮಳೆಗರೆದರು. ಬ್ರಿಟಿಷ್ ಸೈನಿಕರು ಗುಂಡಿನ ಕಾಳಗ ನಡೆಸಿದರು. ಬ್ರಿಟಿಷ್ ಸೈನಿಕರು ಜನರನ್ನು ಅಟ್ಟಿಸಿಕೊಂಡು ಹೋಗಿ ಕೊಂದರು, ಸುತ್ತಾಡಿ ಹಿಡಿದು ಕೊಂದರು, ಸೆರೆಯಾದವರಿಗೂ ಗುಂಡಿಟ್ಟು ಕೊಂದರು. ಕೊನೆಗೆ ಊರಿಗೆ ಬೆಂಕಿ ಇಟ್ಟು ನಾಶ ಮಾಡಿದರು. ಮುಂದಿನ ಪ್ರಶ್ನೆ, ಹಲಗಲಿ ದಂಗೆಯ ಪರಿಣಾಮವೇನು? ಉತ್ತರ, ಹಲಗಲಿಯ ಬೇಡರು ಹೊಂದಿದ್ದ ಶಸ್ತ್ರಾಸ್ತ್ರಗಳನ್ನು ಕಸಿದುಕೊಳ್ಳಲು ಬಂದ ಬ್ರಿಟಿಷ್ ಯೋಧರ ಮುಖಂಡ ಕಾರಕೂನನಿಗೆ ಬೇಟೆಗಾರರು ಕಪಾಳಕ್ಕೆ ಹೊಡೆದರು.
ಸೈನಿಕರನ್ನ ಕೊಂದರು. ಇದನ್ನು ತಿಳಿದ ಸಾಹೇಬ ಹೆಚ್ಚಿನ ದಂಡು ಕರೆಸಿದ. ಹಲಗಲಿಯ ಬೇಡರು ರಾಮ, ಹನುಮ, ಜಡಗ ಹಾಗೂ ಬಾಲ ನೇತೃತ್ವದಲ್ಲಿ ದಾಳಿ ಮುಂದುವರೆಸಿದರು. ತಮ್ಮಲ್ಲಿದ್ದ ಕೋವಿಯಿಂದ ಬ್ರಿಟಿಷರ ಮೇಲೆ ಗುಂಡಿನ ಮಳೆಗರೆದರು. ಬ್ರಿಟಿಷರು ಪ್ರತಿಯಾಗಿ ದಾಳಿ ನಡೆಸಿದರು. ಮುಂಗಾರಿನ ಸಿಡಿಲಿನಂತೆ ಭಯಂಕರವಾದ ಸನ್ನಿವೇಶ ಸೃಷ್ಟಿಯಾಯಿತು. ಬ್ರಿಟಿಷ್ ಸೈನಿಕರು ಬೇಡರ ಬೆನ್ನು ಹತ್ತಿ ಕೊಂದರು. ಇದರಿಂದ ಬೇಡ ಯುವಕ ಹನುಮನು ಹೆಬ್ಲಕ್ನೆಂಬ ಬ್ರಿಟಿಷ್ ಅಧಿಕಾರಿಯನ್ನ ಗುಂಡಿಟ್ಟು ಛಿದ್ರ ಮಾಡಿದನು. ಈ ವಿಷಯ ತಿಳಿದ ಅವನ ಅಧಿಕಾರಿ ಕೋಪದಿಂದ ಬೆಂಕಿಯಾದನು. ಊರನ್ನೇ ನಾಶ ಮಾಡಲು ಹೇಳಿದ. ಅದರಂತೆ ಬಿಳಿಯರ ಸೇನೆ ಊರಿಗೆ ನುಗ್ಗಿ ಕೈಗೆ ಸಿಕ್ಕ ವಸ್ತುಗಳನ್ನು ಕೊಡಲಿ, ಬಟ್ಟೆ ಕಂಬಳಿ, ನೇಗಿಲಗುಳ, ಕಬ್ಬಿನ, ಮೊಸರು, ಹಾಲು, ಉಪ್ಪು, ಎಣ್ಣೆ, ಅರಿಸಿನ, ಜೀರಿಗೆ, ಅಕ್ಕಿ, ಸಕ್ಕರೆ, ಬೆಲ್ಲತಟ್ಟೆ, ಚೊಂಬು, ತಾಳಿ ಮೊದಲಾದವನ್ನು ಸೈನಿಕರು ಹೊತ್ತೊಯ್ದರು. ಬೀಸುವ ಕಲ್ಲನ್ನೂ ಬಿಡಲಿಲ್ಲ. ಕೊನೆಗೆ ಊರಿನ ಹೊರಗೆ ಬಂದು ಊರಿಗೇ ಬೆಂಕಿ ಹಚ್ಚಿದರು. ಅಲ್ಲಿ ಊರಿತ್ತೆ ಎಂಬುದು ಎಳ್ಳಷ್ಟು ಗುರುತಿಲ್ಲದಂತೆ ಸುಟ್ಟು ಹೋಯಿತು. ಮುಂದಿನ ಪ್ರಶ್ನೆ, ಸಂದರ್ಭದೊಂದಿಗೆ ಸ್ವಾರಸ್ಯವನ್ನು ಬರಿಬೇಕು. ಮೊದಲ ವಾಕ್ಯ, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಎಸ್ ಹತಾರ. ಇಲ್ಲಿ ಈ ಮಾತನ್ನ ಹಲಗಲಿ ಬೇಡರು ಎಂಬ ಜಾನಪದ ಲಾವಣಿಯಿಂದ ಆಯ್ಕೆ ಮಾಡಲಾಗಿದೆ. ಆಕರ BS ಗದ್ದಗಿ ಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಎಂಬ ಕೃತಿ. ಈ ಮಾತನ್ನ ಕಂಪನಿ ಸರ್ಕಾರವು ಆಜ್ಞೆ ಮಾಡಿ ತನ್ನ ಅಧಿಕಾರಿಗಳಿಗೆ ಹೇಳಿತು. ಕ್ರಿಸ್ತಶಕ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತೀಯರು ಆಯುಧಗಳನ್ನು ಬ್ರಿಟಿಷರ ಅನುಮತಿ ಇಲ್ಲದೆ ಹೊಂದುವಂತಿಲ್ಲ. ಅಲ್ಲದೆ ಈಗಿರುವ ಆಯುಧಗಳನ್ನು ಜನರಿಂದ ಒತ್ತಾಯಪೂರ್ವಕವಾಗಿ ಪಡೆದುಕೊಳ್ಳಬೇಕೆಂದು ಆಜ್ಞೆ ಮಾಡಿದ ಸಂದರ್ಭದಲ್ಲಿ ಮೇಲಿನ ಮಾತು ಬಂದಿದೆ. ಜನರಿಗೆ ಹೆದರಿಸಿಯಾದರೂ ಅವರಲ್ಲಿರುವ ಆಯುಧಗಳನ್ನು ವಶಪಡಿಸಿಕೊಳ್ಳಬೇಕು ಎಂಬುದೇ ಈ ವಾಕ್ಯದ ಸ್ವಾರಸ್ಯ. ಜೀವ ಸತ್ತು ಹೋಗುವುದು ಗೊತ್ತಾ? ಉತ್ತರ, ಈ ಮಾತನ್ನ ಹಲಗಲಿಯ ಬೇಡರು ಎಂಬ ಜನಪದ ಲಾವಣಿಯಿಂದ ಆಯ್ಕೆ ಮಾಡಲಾಗಿದೆ. ಆಕರ BS ಗದ್ದಗಿ ಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಎಂಬ ಕೃತಿ. ಈ ಮಾತನ್ನ ಹಲಗಲಿಯ ವೀರ ಯುವಕರಾದ 4 ಊರ ಬೇಡರಿಗೆ ಹೇಳಿದರು. ಬ್ರಿಟಿಷ್ ಸರ್ಕಾರವು 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತೀಯರು ಇನ್ನು ಮುಂದೆ ಬ್ರಿಟಿಷರ ಅನುಮತಿ ಇಲ್ಲದೆ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕೆಂದು ಆಜ್ಞೆ ಮಾಡಿತು. ಆಗ ರಾಮ, ಬಾಲ, ಹನುಮ, ಜಡಗರು ಊರ ಜನರನ್ನು ಸೇರಿಸಿ ನಾವು ಸರ್ಕಾರಕ್ಕೆ ಆಯುಧಗಳನ್ನು ನೀಡಬಾರದು ಎಂದು ತೀರ್ಮಾನಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಆಯುಧಗಳೇ ಬೇಡರಾದ ನಮ್ಮ ಶಕ್ತಿ, ಅಲ್ಲದೆ ಬೇಟೆಗಾರರಿಗೆ ಆಯುಧಗಳೇ ಜೀವನ. ಆದ್ದರಿಂದ ಅದನ್ನು ಒಪ್ಪಿಸಿದರೆ ನಮ್ಮ ಜೀವನ ನಿರ್ವಹಣೆ ಕಷ್ಟಕರವಾಗುತ್ತದೆ ಎಂಬುದೇ ಈ ಮಾತಿನ ಸ್ವಾರಸ್ಯ. ಹೊಡೆದರೆ ಗುಂಡು ಕರುಣ ಇಲ್ಲದಂಗ. ಮೂರನೇ ವಾಕ್ಯ ಉತ್ತರ. ಈ ಮಾತನ್ನ ಹಲಗಲಿಯ ಬೇಡರು ಎಂಬ ಜನಪದ ಲಾವಣಿಯಿಂದ ಆಯ್ಕೆ ಮಾಡಲಾಗಿದೆ. ಆಕರ BS ಗದ್ದಗಿ ಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಎಂಬ ಕೃತಿ. ಈ ಮಾತನ್ನ ಲಾವಣಿಕಾರರು ಕೇಳುಗರಿಗೆ ಹೇಳಿದ್ದಾರೆ. ಹೇಗಾದರೂ ಹಲಗಲಿಯ ಬೇಟೆಗಾರರಿಂದ ಆಯುಧಗಳನ್ನು ವಶಪಡಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದ ಸರ್ಕಾರ ಮತ್ತಷ್ಟು ಸೇನೆಯನ್ನ ಕಳುಹಿಸಿತು. ಈ ರೀತಿ ಬಂದ ದಂಡು ಬೇಡರನ್ನ ಬೆನ್ನು ಹತ್ತಿ ಬೇಟೆಯಾಡಿತು, ಸುತ್ತಿ ಸುಳಿದು ಹಿಡಿದು ಕೊಂದಿತು, ಸೆರೆಯಾದವರನ್ನು ಕೋವಿಯಿಂದ ಸುಟ್ಟಿತು. ಹೀಗೆ ಹೇಳುವ ಸಂದರ್ಭದಲ್ಲಿ ಮೇಲಿನ ಮಾತು ಬಂದಿದೆ. ಸೆರೆಯಾಗಿ ಶರಣಾಗಿ ಅಸಹಾಯಕರಾಗಿ ನಿಂತವರನ್ನ ಸುತ್ತಲೂ ಸೈನಿಕರು ನಿಂತು ಅಮಾನವೀಯವಾಗಿ ಗುಂಡಿನಿಂದ ಹೊಡೆದು ಸುಟ್ಟರು. ಕರುಣಾರಹಿತರು ಆ ಬಿಳಿಯರು ಎಂಬುದೇ ಇಲ್ಲಿಯ ಸ್ವಾರಸ್ಯ. ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ಉತ್ತರ, ಈ ಮಾತನ್ನ ಹಲಗಲಿಯ ಬೇಡರು ಎಂಬ ಜನಪದ ಲಾವಣಿಯಿಂದ ಆಯ್ಕೆ ಮಾಡಲಾಗಿದೆ. ಆಕರ BS ಗದ್ದಗಿ ಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಎಂಬ ಕೃತಿ. ಈ ಮಾತನ್ನ ಲಾವಣಿಕಾರನು ಕೇಳುಗರಿಗೆ ಹೇಳಿದ್ದಾನೆ. ಹಲಗಲಿ ಗ್ರಾಮದ ವೀರ ಬೇಡರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರಿಗೆ ಕೊಡಲು ನಿರಾಕರಿಸಿ ಅವರ ವಿರುದ್ಧ ಸೆಟೆದು ನಿಂತು ಹೋರಾಟ ಮಾಡಿ ವೀರಮರಣ ಹೊಂದಿದ ಕಥೆಯೇ ಹಲಗಲಿ ಬೇಡರ ಲಾವಣಿ. ಇಂಥ ವೀರ ಪ್ರಧಾನವಾದ ಲಾವಣಿಯ ಕೊನೆಯಲ್ಲಿ ಹಲಗಲಿಯ ಗ್ರಾಮ ಬೆಂಕಿಗೆ ಆಹುತಿಯಾಗಿ ಭಸ್ಮವಾದ ಸಂದರ್ಭ ಬರುತ್ತದೆ. ಈ ಸಂದರ್ಭದಲ್ಲಿ ಲಾವಣಿಕಾರನು ಅತ್ಯಂತ ದುಃಖದಿಂದ ಈ ಮಾತನ್ನ ಹೇಳಿದ್ದಾನೆ. ಹಾಳಾದ ಹಲಗಲಿಯ ವ್ಯಥೆಯನ್ನು ಕಂಡಷ್ಟು ಕತೆ ಮಾಡಿ ನಿಮಗೆ ಹೇಳಿದ್ದೇನೆ ಎಂದು ತನ್ನ ಕಳಕಳಿಯನ್ನ ಓದುಗರೊಡನೆ ಅಜ್ಞಾತ ಕವಿ ಹಂಚಿಕೊಂಡಿರುವುದೇ ಇಲ್ಲಿಯ ಸ್ವಾರಸ್ಯ. ಇನ್ನು ಬಿಟ್ಟ ಸ್ಥಳ ತುಂಬಬೇಕು. ಹಲಗಲಿಯ ಬಂಟರ ಕದನ ವೀರರಸ ಪ್ರಧಾನವಾದ ಆಯ್ಕೆ ಉತ್ತರ ಲಾವಣಿ. ಮುಂದೆ ಹಲಗಲಿಯ ಜಿಲ್ಲಾ ಸ್ಥಾನವಾಗಿರುವ ಸ್ಥಳ ಉತ್ತರ ಕಲಾದ್ಗಿ. ಕುಂಪನಿ ಸರ್ಕಾರ ಜಾರಿಗೆ ತಂದ ಶಾಸನ ಉತ್ತರ ನಿಶಸ್ತ್ರೀಕರಣ. ಲಾವಣಿಕಾರ ಅಂಕಿತಗೊಳಿಸಿರುವ ದೈವ ಉತ್ತರ ಕಲ್ಮೇಶ. ಇಷ್ಟಿತ್ತು ಈ ಒಂದು ಪ್ರಶ್ನೆಯಲ್ಲಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ.